ಬೇಸಿಗೆಯ ಅಮೃತ ಈ ಪಾನೀಯ. ಹಲವಾರು ರೋಗಗಳಿಗೆ ರಾಮಬಾಣ. ದೇಹದ ಆರೋಗ್ಯಕ್ಕೆ ತುಂಬ ಉತ್ತಮ. ತೆಂಗಿನ ನೀರು ದೇಹದ ಆರೋಗ್ಯಕ್ಕೆ ತುಂಬಾ ಉತ್ತಮ. ಇದರಲ್ಲಿ ಕಿಣ್ವಗಳು, ಅಮೈನೋ ಆಮ್ಲಗಳು, ವಿಟಮಿನ್ ಸಿ ಅಂತ ಪ್ರಮುಖ ಪೋಷಕಾಂಶಗಳಿವೆ. ಹಾಗಾಗಿ ಈ ನೀರು ದೇಹದಲ್ಲಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸೋದಲ್ಲದೆ ಆಯಾಸವನ್ನು ದೂರ ಮಾಡುತ್ತದೆ, ಮಧುಮೇಹದಂಥ ಕಾಯಿಲೆಗಳಿಂದ ರಕ್ಷಿಸುತ್ತದೆ. ತೆಂಗಿನ ನೀರಿನ ಸೇವನೆ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಕಡಿಮೆ ಮಾಡುತ್ತದೆ, ಹಾಗೆ ಮೂತ್ರಪಿಂಡದಲ್ಲಿ ಬೆಳೆದ ಕಲ್ಲು ನಿವಾರಣೆಯನ್ನು ಮಾಡುತ್ತದೆ. ತೆಂಗಿನ ನೀರು ಕುಡಿಯುವುದರಿಂದ ದೇಹಕ್ಕೆ ಆಗುವ ಆರೋಗ್ಯಕರ ಲಾಭಗಳು. ಆಯಾಸ. ಪ್ರತಿದಿನ ಬೆಳಗ್ಗೆ ತೆಂಗಿನ ನೀರು ಕುಡಿದರೆ ಆಯಾಸ ಹಾಗೂ ದೌರ್ಬಲ್ಯಗಳಿಂದ ಮುಕ್ತಿ ದೊರೆಯುತ್ತದೆ. ಹಾಗೆ ಈ ನೀರು ಸಾಕಷ್ಟು ಕಡಿಮೆ ಕ್ಯಾಲೋರಿ, ಹೆಚ್ಚು ಪೌಷ್ಟಿಕತೆಯನ್ನು ಹೊಂದಿದೆ. ರೋಗ ನಿರೋಧಕ. ಪ್ರತಿದಿನ ತೆಂಗಿನ ನೀರು ಕುಡಿಯೋ ಕಾರಣ ರೋಗ ನಿರೋಧಕ ಶಕ್ತಿ ಹೆಚ್ಚುವುದಲ್ಲದೆ ಅನೇಕ ರೋಗಗಳನ್ನು ದೂರ ಮಾಡುತ್ತದೆ. ಈ ನೀರಿನಲ್ಲಿ ಸಾಕಷ್ಟು ಜೀವಸತ್ವಗಳು, ಪೋಷಕಾಂಶಗಳಿವೆ. ಈ ಕಾರಣ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಬೊಜ್ಜು. ದೇಹದ ತೂಕ ಮತ್ತು ಬೊಜ್ಜನ್ನು ಕಡಿಮೆ ಮಾಡಿಕೊಳ್ಳಲು ತೆಂಗಿನ ನೀರು ತುಂಬ ಸೂಕ್ತ. ಈ ನೀರನ್ನು ಕುಡಿಯೋ ಕಾರಣ ಹೊಟ್ಟೆ ತುಂಬಿದಂತೆ ಅನಿಸುತ್ತೆ, ಹಸಿವು ಆಗೋದೇ ಇಲ್ಲ. ಹಾಗಾಗಿ ದೇಹದ ತೂಕ, ಹೊಟ್ಟೆಯ ಬೊಜ್ಜು ತಾನಾಗಿಯೇ ಕಡಿಮೆ ಆಗುತ್ತದೆ. ತಲೆನೋವು. ಸಿಕ್ಕಾಪಟ್ಟೆ ಬಿಸಿಲು ಮತ್ತು ಜಳದ ಕಾರಣ ದೇಹದಲ್ಲಿ ನೀರಿನ ಕೊರತೆ ಆಗಬಹುದು, ತಲೆನೋವು ಬರಲೂಬಹುದು. ಇಂಥ ಸ್ಥಿತಿಯಲ್ಲಿ ತೆಂಗಿನ ನೀರು ಕುಡಿದರೆ ದೇಹಕ್ಕೆ ಬೇಕಾಗುವ ನೀರಿನ ಅಂಶ ಸಿಗುತ್ತೆ ಹಾಗೂ ಬಿಸಿಲಿನಿಂದ ರಕ್ಷಿಸಿ ತಲೆನೋವನ್ನು ಹೋಗಲಾಡಿಸುತ್ತೆ. ಮಧುಮೇಹ ರೋಗಿಗಳಿಗೆ ತೆಂಗಿನ ನೀರು ತುಂಬಾ ಉತ್ತಮ. ಇನ್ಸುಲಿನ್ ಕೊರತೆಯಿಂದ ಮಧುಮೇಹ ಬರುತ್ತೆ. ಇಂಥ ಇನ್ಸುಲಿನನ್ನು ಹೆಚ್ಚಿಸುವಂಥ ಅಂಶ ಈ ತೆಂಗಿನ ನೀರಲ್ಲಿ ಇದೆ. ಹಾಗಾಗಿ ಮಧುಮೇಹದಂಥ ಮಹಾಕಾಯಿಲೆಗೆ ತೆಂಗಿನ ನೀರು ರಾಮಬಾಣ ಇದ್ದಂತೆ. ಧನ್ಯವಾದಗಳು. ಈ ವಿಡಿಯೋ ಇಷ್ಟವಾಯಿದ್ರೆ ಒಂದು ಲೈಕ್ ಕೊಡಿ. ಈ ವಿಡಿಯೋದಿಂದ ವಸ್ತುವನ್ನು ತಿಳಿದಿದ್ದರೆ ಈಗಲೇ ಎಲ್ಲರಿಗೂ ಶೇರ್ ಮಾಡಲು ಮರೆಯದಿರಿ. ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಮತ್ತೊಮ್ಮೆ ಭೇಟಿಯಾಗೋಣ.